ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ? ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಇತ್ತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡಾಯಿಗಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ಈಗ 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ಇನ್ನು ನೆಕ್ಸ್ಟ್, ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ? ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಇತ್ತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡಾಯಿಗಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ಈಗ 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ಇನ್ನು ನೆಕ್ಸ್ಟ್, ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ? ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಇತ್ತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡಾಯಿಗಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್
25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ರೀ ಈಗ, 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ನೆಕ್ಸ್ಟ್, ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ? ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಇತ್ತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡೈಗಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ರೀ ಈಗ, 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ನೆಕ್ಸ್ಟ್, ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಜನರಿಗೆ ಹಾಕ್ತಾನೆ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಇತ್ತ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಯ್ತಾ? ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಿತ್ತು, ಕಡಿಮೆ ಇತ್ತ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಯ್ತಾ? ನೋಡ್ತಾ ಹೋಗೋಣ. ಡೀಸೆಲ್ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 5.5 ರೂಪಾಯಿ ಕಡಿಮೆ ಇತ್ತು. 5.5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ 3 ರೂಪಾಯಿ ಕಡಿಮೆ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 3 ರೂಪಾಯಿ ಹೆಚ್ಚಿಗೆ ಆಯಿತು. ಗಂಡೈಗಳ ಬಸ್ ಟಿಕೆಟ್ ದರ 15% ಕಡಿಮೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 15% ಹೆಚ್ಚಾಯಿತು. ಹಾಲಿನ ದರ 39 ರೂಪಾಯಿ ಇದ್ದದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 48 ರೂಪಾಯಿ ಆಯಿತು. ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ವಾಹನ ನೋಂದಣಿ 3% ಕಡಿಮೆ ಇತ್ತು. ಇವರು 3% ಜಾಸ್ತಿ ಮಾಡಿದ್ರು ಫೀಸ್ನ. ಇನ್ನ ರೈತರ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಗೆ ಸಿಗ್ತಾ ಇತ್ತು. 3 ಲಕ್ಷ ರೂಪಾಯಿ ರೀ ಈಗ, 3 ಲಕ್ಷ. ರೈತರ ಪಹಣಿ 10 ರೂಪಾಯಿಗೆ ಸಿಗ್ತದ್ದು ಅವಾಗ, ಈಗ 100 ರೂಪಾಯಿಗೆ ಸಿಗುತ್ತೆ. ಬಿಯರ್ 100 ರೂಪಾಯಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ, 170 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಮುದ್ರಾಂಕ ಶುಲ್ಕ ಆಗ 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇದ್ದದ್ದು ಈಗ ಬರೋಬ್ಬರಿ 8,510 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ. ಈ ಮಟ್ಟಿಗೆ ದರ ಏರಿಕೆ ಬಿಸಿ ಈಗ ಜನರನ್ನ ಕಾಡ್ತಾ ಇದೆ. ನೆಕ್ಸ್ಟ್,